ಸೊ ಅದಲ್ಲದೆ ಆ ಒಂದು ಪದಕಟ್ಟು ಅಲ್ಲದೆ ಇನ್ನೂ ಏನು ಪ್ರಾಡಕ್ಟ್ಸ್ ಇದೆ ನಿಮ್ಮ ಹತ್ರ? ಇನ್ನು ಒಂದು ಟ್ರೇಸಿಂಗ್ ಒಂದಿದೆ. ಅದು ಆ, ಮಾಮೂಲಿ ಸ್ಲೇಟಲ್ಲಿ ಬಳಪಾದಲ್ಲಿ ಬರಿ ಅಂತಂದರೆ ಬೋರಿಂಗ್ ಮಕ್ಕಳಿಗೆ, ಅವ್ರಿಗೂ ಟೆಕ್ನಾಲಜಿ ಬೇಕು. ಸೊ ಆ ಟೆಕ್ನ ಎನೇಬಲ್ ಮಾಡ್ತಾ ಇದ್ದೀನಿ. ಇದು ಒಂದು LCD ಬರುತ್ತಲ್ಲ, ರೀರೈಟೇಬಲ್, ಅದರೊಳಗಡೆ ಸ್ಲೀವ್ ಇರ್ತಿರುತ್ತೆ, ಅದಕ್ಕೆ ಕಾರ್ಡ್ನ ಇನ್ಸರ್ಟ್ ಮಾಡಿ ಬರೆಯೋ ಥರ ಒಂದಿದೆ. ಅದು ಎಲ್ಲ ಟೆಸ್ಟಿಂಗ್ ಸ್ಟೇಜಲ್ಲಿ ನಡೀತಾ ಇದೆ. ಸೊ ದಟ್ ಈಸ್ ಒನ್ ಮೋರ್ ಪ್ರಾಡಕ್ಟ್. ಇನ್ನೊಂದು ನಾನೇನು ಕಷ್ಟಪಡ್ತಾ ಇದ್ದ ಮಕ್ಳು ನೋಡ್ತಾ ಇರೋದಂದರೆ, ನೀವು ನಾನ್ ಕನ್ನಡಿಗ ಪೇರೆಂಟ್ ಇದ್ದರೆ ಮಗು ಏನು ಓದ್ತಾ ಇದೆ ಅಂತ ಗೊತ್ತಿರಲ್ಲ, ಅಥವಾ ಮಗು ಪ್ರೊನೌನ್ಸಿಯೇಷನಲ್ಲಿ ತಪ್ಪು ಮಾಡ್ತಾ ಇದ್ದರೆ ಸ್ಕೂಲಲ್ಲಿ ಒಂದಷ್ಟು ಸಪೋರ್ಟ್ ಸಿಕ್ಕಿರುತ್ತೆ, ಟ್ಯೂಷನ್ಗೂ ಹಾಕಿರ್ತಾರೆ, ಸಪೋರ್ಟ್ ಅಲ್ಲೂ ಸಿಕ್ಕಿರುತ್ತೆ. ಆದರೆ ಅದಾದಮೇಲೂ ಮಗು ಓದಬೇಕಿರುತ್ತಲ್ಲ, ಇದೆಲ್ಲ ಲಿಮಿಟೆಡ್ ಟೈಮ್ಗೆ ಮಾತ್ರ ಮಕ್ಕಳಿಗೆ ಸಿಗ್ತಾರೆ ಸಪೋರ್ಟ್. ಅದಕ್ಕೋಸ್ಕರ ಟಾಕಿಂಗ್ ಪೆನ್ ಥರ ಬರುತ್ತಲ್ಲ, ಆ ಥರದನ್ನು ಇಂಪ್ಲಿಮೆಂಟ್ ಮಾಡಿದ್ದೀನಿ. ಸೊ ಆ ಪೆನ್ನಲ್ಲಿ ಕೇಳಿಸ್ಕೊಂಡ್ರೆ ಅದು ಕೇಳುತ್ತೆ, ಅಂದರೆ ಅದಿರುತ್ತೆ, ಅದ್ರ ಮೇಲೆ ಇಟ್ಟರೆ ಅದು ಓದುತ್ತೆ. ಸೊ ಓದಿದಾಗ ಪೇರೆಂಟ್ಗೂ ಗೊತ್ತಾಗುತ್ತೆ, ಓ ನನ್ನ ಮಗು ಏನು ಓದ್ತಾ ಇದೆ ಅಂತ. ಮಗುಗೂ ಅಟ್ಲೀಸ್ಟ್ ಪ್ರೊನೌನ್ಸಿಯೇಷನ್ ಕಷ್ಟ ಇದ್ದರೆ ಇಟ್ ವಿಲ್ ಬಿ ಅ ಗೈಡ್ ಫಾರ್ ದೆಮ್, ಅಟ್ಲೀಸ್ಟ್ ಹ್ಯಾಂಡ್ ಹೋಲ್ಡಿಂಗ್ ಥರ ಆಗುತ್ತೆ.